ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಪೂಜ್ಯ ಬಸವಭೂಷಣ ಸ್ವಾಮಿಗಳವರಲ್ಲಿ ಮತ್ತು ಮಲ್ಲಿಕಾರ್ಜುನ ಮಠದ ತಮ್ಮ ಹೆಸರು ಮಲ್ಲಿಕಾರ್ಜುನ ಸ್ವಾಮಿಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಭಕ್ತನು ಭಕ್ತನ ಮನೆಗೆ ಹೋಗಿ ಭಕ್ತನು ಭಕ್ತನ ಕಂಡಲ್ಲಿ ಭೃತ್ಯಾಚಾರವು ಮಾಡಬೇಕಲ್ಲದೆ ಕರ್ತನಾಗಿ ಕಾಲ ತೊಳೆಸಿಕೊಂಡರೆ ತಾ ಮಾಡಿದ ಭೃತ್ಯಾಚಾರಕ್ಕೆ ಹಾನಿ. ಲಕ್ಷಗಾವುದ ನಡೆದು ಹೋಗಿ ಭಕ್ತನು ಭಕ್ತನ ಕಾಂಬುದೇ ಸದಾಚಾರ. ಅಲ್ಲಿ ಕೂಡಿಕೊಂಡು ದಾಸೋಹ ಮಾಡಿದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ಭಕ್ತರಾದಂಥವರು ಒಬ್ಬರಿಗೊಬ್ಬರು ಕಂಡಾಗ, ಒಬ್ಬರ ಮನೆಗೊಬ್ಬರು ಹೋದಾಗ ಕಿಂಕರ ವೃತ್ತಿಯಿಂದ ಇರಬೇಕು, ದಾಸೋಹವನ್ನು ಮಾಡಬೇಕು. ಜೊತೆಗೆ ಅವ್ರು ಹೇಳೋದು ಇನ್ನೊಂದೇನು ಅಂದರೆ, ಲಕ್ಷಗಾವುದ ನಡೆದು ಹೋಗಿ, ಅದು ಬಹಳ ವಿಶೇಷ. ಲಕ್ಷಗಾವುದ ದಾರಿ ನಡೆದು ಹೋಗಿ ಭಕ್ತನು ಭಕ್ತನ ಕಾಂಬುದೇ ಸದಾಚಾರ. ಅಂದರೆ ಲಕ್ಷಗಾವುದ ಅಂದ್ರೆ ಪ್ರಾಯಶಃ 2 ಲಕ್ಷ ಮೈಲಿ ಆಯಿತು. 2 ಲಕ್ಷ ಮೈಲಿ ಭೂಮಿ ಅಷ್ಟೊಂದೇನು ಉದ್ದ ಇದ್ದಂಗಿಲ್ಲ. ಅಲ್ಲಿ ಯಾರು ಹೊಸ ಮಾಡೋಕ್ಕಾಗಲ್ಲ. ಅಂಟಾರ್ಟಿಕಾ ಖಂಡ ಇರ್ಬೋದು. ಅಂದರೆ ಎಷ್ಟೇ ದೂರ ಇರಲಿ, ಭಕ್ತನ ಮನೆಗೆ ಭಕ್ತ ಹೋಗಿ ಭೃತ್ಯಾಚಾರವನ್ನು ಮಾಡಿ ಅಲ್ಲಿ ಸಂತೋಷಪಟ್ಟು ಒಬ್ರಿಗೊಬ್ರು ಆನಂದಪಟ್ಟು ಅಲ್ಲಿ ದಾಸೋಹ ಮಾಡಿದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆದರೆ ದುರ್ದೈವವಶಾತ್ ಏನು ಈ ಆಧುನಿಕ ಸೌಲಭ್ಯಗಳು ಬಂದವಲ್ಲ, ಆಧುನಿಕ ಸೌಲಭ್ಯ ಬರ್ತಿದ್ದಂಗೆ ಮನುಷ್ಯ ಹಿಂದಿನ ಸತ್ಸಂಪ್ರದಾಯಗಳನ್ನು, ಅನೇಕ ಸತ್ಸಂಪ್ರದಾಯಗಳನ್ನು ಮೂಢನಂಬಿಕೆಯನ್ನು ಕಾಣ್ಬಿಟ್ಟ. ಅಥವಾ ಅದು ಯಾಕೆ ಶ್ಯಾಮ ಸುಮ್ಮನೆ, ಅದಕ್ಕೆ ಬೂಸೂರು ಮಠರು ತಮಾಷೆ ಮಾಡ್ತಾರೆ. ಸಂಶಯ ಬೂಸೂರು ಮಠರು, ಹೊಟ್ಟೆ ಕೆಟ್ಟರೆ ಔಷಧಿ ಇದೆ, ಆಮೇಲೆ ದೇಹ ಕೆಟ್ಟರೆ ಆಸ್ಪತ್ರೆ ಇದೆ, ತಲೆ ಕೆಟ್ಟರೆ ಹುಚ್ಚಾಸ್ಪತ್ರೆ ಇದೆ. ಈ ಲೆಕ್ಕಕ್ಕೆ ಬಂದ್ಬಿಟ್ಟ ಮನುಷ್ಯ. ಎಲ್ಲದನ್ನು ಔಷಧಿಯಿಂದನೇ ಸರಿಪಡಿಸ್ಕೊಂಡ್ಬಿಡ್ತೀನಿ ಅನ್ನೋ ಭಾವನೆ ಬಂತು. ಅದು ಸಾಧ್ಯ ಇಲ್ಲ. ಈಗ ಗೊತ್ತಾಗ್ತಾ ಇದೆ, ಅಲ್ಲಲ್ಲಿ ಮನುಷ್ಯರಿಗೆ ಗೊತ್ತಾಗ್ತಾ ಇದೆ, ನಾವು ಎಲ್ಲವನ್ನು ಸರಿಪಡಿಸ್ಕೊಳಕ್ಕಾಗಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಇನ್ನೂ ಬೇಗ ಅರ್ಥ ಆಗಲಿ ಅಂತ ಆಸೆ ಪಡೋಣ. ಈಗ ಪೂಜ್ಯರು ಕೇಳ್ತಾ ಇದ್ರು, ಬಸವಭೂಷಣ ಸ್ವಾಮಿಗಳು ಪಾದಯಾತ್ರೆಗೋಸ್ಕರನೇ ಸುಮಾರು ಒಂದು 250 ಕಿಲೋಮೀಟ್ರಿಂದ ಬಂದಿದ್ದಾರೆ. 300 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಶಿವಗೊಪ್ಪ 300 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬಂದಿದ್ದಾರೆ. ಕೇವಲ ಒಂದೇ ಉದ್ದೇಶ, ಪಾದಯಾತ್ರೆ. ಬೆಳದಿಂಗಳ ಪಾದಯಾತ್ರೆ ಹೆಂಗಿರುತ್ತೆ ನೋಡೋಣ, ಜಾಗರಣೆ ಮಾಡೋದು ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ. ಅಂದರೆ ಅವ್ರಿಗೆ ಕುತೂಹಲ ಇದೆ. ಭಾಳ ದಿವಸದಿಂದ ಅವರು ಮೆಸೇಜ್ ನೋಡ್ತಾ ಇದ್ದಾರೆ. ಅವ್ರು ಬಂದಿದ್ದಾರೆ. ನಮ್ಮ ಮುಳುಕೂರು ಸರ್ ಬಂದಿದ್ದಾರೆ. ನಾಗನಗೌಡರು ಕಳೆದ ಸಾರಿ ಉಪವಾಸ ಇದ್ದು ಕೂಡ ಪಾದಯಾತ್ರೆ ಮಾಡಿದ್ರು. ಈ ಸಾರಿ ನೋಡೋಣ ಅಂತ ಅವರು ಬಂದಿದ್ದಾರೆ. ಇನ್ನು ನಮ್ಮ ಅಶೋಕ್ ಅವರು, ಮನೋಜ್ ಅವರು ಕಾಯಂ, ಒಬ್ರು ಕೊಪ್ಪಳದಿಂದ ಒಬ್ರು ಗದಗಿನಿಂದ, ಇಬ್ಬರು ಒಟ್ಟಿಗೆ ಬಂದ್ಬಿಡ್ತಾರೆ. ಅವರು ನಮ್ಮ ತೀರ್ಥಪ್ಪ ಸುಂಕದವರು, ಅವರು ಇನ್ನೂ ವಿಶೇಷ. ಅವರು ರೈತರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತು ನಿಮಗೆ. ಕೆಲಸ ಇರ್ತವೆ, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಅವರು ಏನು ಬಾದಾಮಿ ಪಟ್ಟದಕಲ್ಲ ಹತ್ರ, ಐಹೊಳೆ ಹತ್ರ ಕಳ್ಳಿಗುಡ್ಡ ಅಲ್ಲಿಂದ ಬಂದಿದ್ದಾರೆ. ಬರ್ತಾರೆ, ತಿಂಗಳ ಬರ್ತಾರೆ. ಉಳುವಿ ಪಾದಯಾತ್ರೆಗೂ ಬರ್ತಾರೆ. ಅಂದರೆ ಮನುಷ್ಯನಿಗೆ ಸದಾಚರಣೆಯಲ್ಲೂ ಆನಂದ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಆಮೇಲೆ ಇವತ್ತು ಚಟ ಜಾಸ್ತಿ ಆದವು ಅಂತೆಲ್ಲ ಹೇಳ್ತೀವಿ. ಚಟ ಜಾಸ್ತಿ ಆಗೋಕ್ಕೆ ಕಾರಣ ಏನು? ಮನುಷ್ಯನ ಶಕ್ತಿ
ಅದು ಒಳ್ಳೇದಕ್ಕೆ ಹರಿಸ್ಲಿಲ್ಲ ಅಂದರೆ ಕೆಟ್ಟದ್ರ ಕಡೆಗೆ ಹೋಗೇ ಹೋಗ್ತದೆ. ಅದು ಅನಿವಾರ್ಯ. ಶಕ್ತಿಗೆ ಮಧ್ಯದಲ್ಲಿ ನಿಲ್ಲೋದು ಗೊತ್ತಿಲ್ಲ. ಇಲ್ಲ ಊರ್ಧ್ವಮುಖಕ್ಕಾದರೆ ಇರಬೇಕು, ಇಲ್ಲ ಅಧೋಮುಖಕ್ಕಾದರೆ ಇಳಿಬೇಕು. ಎರಡರೊಂದು ಮಾಡುತ್ತೆ. ಇಲ್ಲ ದುಶ್ಚಟಕ್ಕೆ ಬಲಿಯಾಗದೆ ಹೋದ್ರೆ ರೋಗಿಗಳಾಗ್ತಾರೆ. ರೋಗಿಗಳಾಗಿಲ್ಲ ಅಂದ್ರೆ ದುಶ್ಚಟಕ್ಕೆ ಬಿಡ್ತಾರೆ. ರೋಗನೂ ಬೇಡ ದುಶ್ಚಟನೂ ಬೇಡ ಅಂದರೆ ಪಾದಯಾತ್ರೆ, ಯೋಗ, ಧ್ಯಾನ, ಸಂಗೀತ, ಅಧ್ಯಯನ, ಚಿಂತನ ಇವೆಲ್ಲ ನಡಿಬೇಕು. ಇದೇ ಅಧ್ಯಾತ್ಮ ಸಾಧನೆ. ಈಗ ಬಸವಭೂಷಣ ಸ್ವಾಮಿಗಳು ಕೇಳ್ತಾ ಇದ್ರು, ಇದು ರಾತ್ರಿ ಹೊತ್ತೇ ಪಾದಯಾತ್ರೆ ಯಾಕೆ, ಮತ್ತು ಬೆಳದಿಂಗಳ ಪಾದಯಾತ್ರೆಯಲ್ಲಿ ಏನು ವಿಶೇಷ ಇದೆ? ಚಂದ್ರನ ಬೆಳಕಿಗೂ ಮನಸ್ಸಿಗೂ ಸಂಬಂಧ ಇದೆ. ಈ ಮನಸ್ಸು ದುರ್ಬಲ ಇರ್ತದಲ್ಲ, ಅವ್ರು ಹೇಳ್ತಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನಮ್ಗೆ ಹೆಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಕೇಳಿದ್ದೀರ ನೀವೆಲ್ಲ? ಅದರಲ್ಲಿ ವಿಶೇಷ ಅಮಾವಾಸ್ಯೆಗೆ ಅವಲ್ಲಿ ಮೂಢನಂಬಿಕೆನೂ ಸ್ವಲ್ಪ ಕೆಲಸ ಮಾಡ್ಬೋದು, ಭಯನೂ ಕೆಲಸ ಮಾಡ್ಬೋದು, ಭ್ರಾಂತಿನೂ ಕೆಲಸ ಮಾಡ್ಬೋದು. ಆದರೆ ನನ್ನ ಸ್ವಾನುಭವ ಏನಪ್ಪ ಅಂದರೆ, ಬೆಳದಿಂಗಳ ಪಾದಯಾತ್ರೆ ಪ್ರಾರಂಭ ಮಾಡಿದಾಗಿನಿಂದ ಸುಮಾರು 3 ವರ್ಷದ ಮೇಲಾಯಿತು. ಯಾಕಂದರೆ 30ನೇ ಪಾದಯಾತ್ರೆ ಇದು ಅಂದರೆ ಅದಕ್ಕೆ ಮುಂಚೆ ಒಂದು 4 ಪಾದಯಾತ್ರೆ ಮಾಡಿದ್ವಿ. ಇಲ್ಲಿ ಬೂದನಗುಡ್ಡ ಅಂತಿದೆ. ಬೆಳಗ್ಗೆ 3 ಗಂಟೆಗೆ ಬಿಡ್ತಾ ಇದ್ವಿ. ಹುಣ್ಣಿಮೆ ದಿವಸನೇ 3 ಗಂಟೆಗೆ ಬಿಡ್ತಾ ಇದ್ವಿ. ಅಲ್ಲಿಂದ 3 ಗಂಟೆಗೆ ಇಲ್ಲಿಂದ 3 ಗಂಟೆಗೆ ಬಿಟ್ಟು 7 ಗಂಟೆಗೆ ಅಲ್ಲಿ ಹೋಗ್ತಿದ್ವಿ. 18 ಕಿಲೋಮೀಟ್ರ್ ಆಗ್ತಿತ್ತು. ಅದು 18-20 ಕಿಲೋಮೀಟ್ರ್ ಆಗ್ತಿತ್ತು. ಅದನ್ನು 6:30-7 ಗಂಟೆಗೆ ಹೋಗ್ತಿದ್ವಿ. ಅಲ್ಲಿ ದಾಸೋಹ ಮಾಡಿಸ್ತಿದ್ವಿ, ಎಲ್ಲ ಆಗ್ತಿತ್ತು. ಬರುವಾಗ ಗಾಡಿಗಳಲ್ಲಿ ಬರ್ತಾಯಿದ್ವಿ. ಆಮೇಲೆ ಮೊದಲು ಈ ಬೆಳದಿಂಗಳ ಪಾದಯಾತ್ರೆ ಶುರು ಮಾಡಿದಾಗ, ರಾತ್ರಿ ಶುರು ಮಾಡಿದಾಗ ಬರುವಾಗ ನಿದ್ದೆ ಬರೋಕ್ಕೆ ಶುರು ಆಗ್ತಿತ್ತು, ನಿದ್ದೆ ಬರ್ತಿತ್ತು. ಹೋಗುವಾಗಲೂ ಸ್ವಲ್ಪ ನಿದ್ದೆ ಇರ್ತಿತ್ತು, ಕಷ್ಟಪಟ್ಟು ನಡಿಬೇಕಾಗಿತ್ತು. ಒಂದು 3-4 ಹುಣ್ಣಿಮೆ ನಡೆಯೋ ಹೊತ್ತಿಗೆ ಈ ಒಟ್ಟೊಂಚೂರು ನಿದ್ರೆ ಬರೋಲ್ಲ, ಕಷ್ಟ ಆಗಲ್ಲ, ಭಯ ಆಗಲ್ಲ. ಆಮೇಲೆ ಬಂದ ಕೂಡಲೇ ನಿದ್ದೆ ಬರ್ತಿತ್ತು ಮೊದಲು. ಈಗ ಬಂದ ಮೇಲೂ ನಿದ್ದೆ ಬರಲ್ಲ. ಇವಾಗ ಈ ಪ್ರಾಣಾಯಾಮ ಮಾಡ್ಕೊತ ಕುತ್ಕೋಬೋದು, ಧ್ಯಾನ ಮಾಡ್ಕೊತ ಕುತ್ಕೋಬೋದು. ಅಂದರೆ ಸೈಕಲಾಜಿಕಲ್ ಸ್ಟ್ಯಾಮಿನಾ ಅಂತ ಕರೀತಾರೆ. ಫಿಸಿಕಲ್ ಸ್ಟ್ಯಾಮಿನಾ ಮತ್ತು ಸೈಕಲಾಜಿಕಲ್ ಸ್ಟ್ಯಾಮಿನಾ, ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ. ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ. ಯಾಕಂದರೆ ಚಂದ್ರನಿಗೂ ಮನಸ್ಸಿಗೂ ಸಂಬಂಧ ಇದೆ. ಚಂದ್ರನ ಮನಸ್ಸಿನ ದೇವತೆ ಅಂತ ಹೇಳ್ತಾರೆ ಪುರಾತನರು. ಚಂದ್ರನ ಮನಸ್ಸಿನ ದೇವತೆ ಅಂತ ಹೇಳ್ತಾರೆ. ಅಂದರೆ ಆ ಬೆಳದಿಂಗಳಲ್ಲಿ ಅಂತಹ ಶಕ್ತಿ ಇದೆ. ಅಂತಹ ಶಕ್ತಿಯನ್ನು ಅನುಭವಿಸ್ತಾ, ಜೊತೆಗೆ ನಾನು ಕೂತ್ಕೊಂಡು ಜಾಗರಣೆ ಮಾಡಿ ನೋಡಿದ್ದೀನಿ. ಗದಗಲ್ಲಿ ಒಂದು 5-10 ಹುಣ್ಣಿಮೆ ಪ್ರಭುಲಿಂಗಲೀಲೆ ಪಾರಾಯಣ ಮಾಡ್ತಾ ಇದ್ವಿ. ಅದು 10 ಗಂಟೆಗೆ ಶುರು ಮಾಡಿಕೊಂಡು ಬೆಳಗ್ಗೆ ತನಕ ಪಾರಾಯಣ ಮಾಡ್ತಾ ಇದ್ವಿ ಪ್ರಭುಲಿಂಗಲೀಲೆನ. ಆವಾಗ ನೋಡ್ತಾ ಇದ್ವಿ, ಅದು ಕಷ್ಟ ಆಗ್ತಿತ್ತು, ಭಯ ಅಂದರೆ ನಿದ್ದೆ ಬರ್ತಾ ಇತ್ತು, ಆಯಾಸ ಆಗ್ತಿತ್ತು. ನಡೆಯೋದ್ರಲ್ಲಿ ಏನಿದೆ ದೈಹಿಕ ಶಕ್ತಿ ಇರುತ್ತೆ, ಉಪಯೋಗ ಆಗುತ್ತೆ. ಜೊತೆಗೆ ಒಂದು ಶಿಸ್ತು ಏನು ಕಲಿಸ್ತಾ ಇದ್ದೀನಿ ಅಂದರೆ, ಕೂಗೋದು ಬೇಡ. ಹಿಂದೆ ಈ ಪಾದಯಾತ್ರೆ ಅಂದ ಕೂಡಲೇ ಹರ ಹರ ಮಹಾದೇವ ಅನ್ನೋದು, ಜೋರಾಗಿ ಕೂಗೋದು. ಅಂದರೆ ರಾತ್ರಿ ಹೊತ್ತು ನಾವು ಮಧ್ಯರಾತ್ರಿ ಹೋಗ್ತಿರ್ತೀವಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಒಂದು ಯಾವಾಗಲೂ ನಡೆಯುವಾಗ ಹಾಡೋದು ಕೂಗೋದು ಮಾಡಬಾರ್ದು. ಯಾಕಂದರೆ ಅದರಿಂದ ಮನಸ್ಸಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಿತವಾಗಿ ಮಾತನಾಡೋದು, ಚಿಂತನೆ ಮಾಡೋದು, ದೈವಿ ಚಿಂತನೆ ಇರ್ಬೋದು, ರಾಷ್ಟ್ರ ಚಿಂತನೆ ಇರ್ಬೋದು, ಸಮಾಜದ ಬಗ್ಗೆ ಚಿಂತನೆ ಮಾಡ್ಬೋದು. ಒಟ್ಟು ಹಿತವಾಗಿ ಮಾತನಾಡೋದು, ಆಮೇಲಿಂದ ಹಿತವಾಗಿ ಸಂತೋಷ ಪಡೋದು. ಎಲ್ಲರೂ ಎಷ್ಟು ಬೇಕೋ ಅಷ್ಟೇ ಮಿತವಾಗಿ ಹಿತವಾಗಿ ಮಾತಾಡ್ಕೊಂತ ತುಂಬ ಚೆನ್ನಾಗಿರುತ್ತೆ ಪಾದಯಾತ್ರೆ. ಅವ್ರವ್ರ ಸ್ನೇಹಿತರೆಲ್ಲ ಸೇರ್ಕೊಳ್ತಾರೆ, ಹಿತವಾಗಿ ಮಿತವಾಗಿ ಮಾತನಾಡ್ತಿರ್ತಾರೆ, ಸಂತೋಷ ಪಡ್ತಿರ್ತಾರೆ. ಈ ಶಕ್ತಿ ಅಂದರೆ ಪ್ರತಿ ಪಾದಯಾತ್ರೆಗೆ ನಾವು ಹೊಸ ರೀತಿಯ ಅನುಭವವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ದೂರದಿಂದ ಬರ್ತಾ ಇದ್ದಾರೆ. ಇನ್ನು ಮನೋಜನ್ ಸ್ನೇಹಿತರು ವಾರಕ್ಕೊಂದು ಪಾದಯಾತ್ರೆ ಮಾಡ್ತಿದ್ದಾರೆ. 15 ದಿವಸಕ್ಕೊಂದು ಪಾದಯಾತ್ರೆ. ಅವ್ರು 25 ಕಿಲೋಮೀಟ್ರು ಮೊನ್ನೆ ಹೊರಗೆ ಹೋಗಿ ಬಂದಿದ್ದಾರೆ ಹುಬ್ಳಿಯಿಂದ. ಆದರೆ ಅದು ತಪ್ಪು ಅಂತ ಹೇಳ್ತೀನಿ ನಾನು. ಯಾಕಂದರೆ ವಾಹನಗಳು ಹೆಚ್ಚಿದ್ದಲ್ಲಿ ನೀವು ಪಾದಯಾತ್ರೆ ಮಾಡಿದ್ರಿ ಅಂತಂದರೆ ಅದು ಧೂಳು, ಅದು ಬೆಳಗಿನ ಹೊತ್ತು ಅದು ಧೂಳು ಬರುತ್ತಲ್ಲ, ಅದು ತಣ್ಣನೆ ಗಾಳಿ ಜೊತೆಗೆ ಸೇರಿಕೊಂಡು ನೀವು ಶ್ವಾಸಕೋಶಕ್ಕೆ ಹೋಗ್ಬಿಡುತ್ತೆ. ಒಳ್ಳೆಯದಲ್ಲ ಅದು. ನಾವು ಉಳುವಿ ಪಾದಯಾತ್ರೆ ಮಾಡ್ತೀವಿ, ಆದರೆ ಉಳುವಿ ದಾರಿನಲ್ಲಿ ಜಾಸ್ತಿ ಗಾಡಿ ಇರಲ್ಲ. ಅದಕ್ಕೆ ನಾವು ಜಾತ್ರೆಗೆ ಹೋಗೋದಿಲ್ಲ.
ಉಡುಪಿ ಜಾತ್ರೆಗೆ ಹೋಗಲ್ಲ ನಾವು, ಯಾಕಂದರೆ ಸಿಕ್ಕಾಪಟ್ಟೆ ಗದ್ದಲ ಇರ್ತದೆ, ವಾಹನಗಳು, ಟ್ರ್ಯಾಕ್ಟರ್ಗಳು, ಲಾರಿಗಳು ಜಾಸ್ತಿ ಇರ್ತವೆ, ಮನುಷ್ಯರು ಗದ್ದಲ, ಕುಡುಕರು ಸಿಕ್ಕಾಪಟ್ಟೆ ಚಕ್ಕಡಿ ಓಡಿಸ್ತಿರ್ತಾರೆ. ಅದಕ್ಕೋಸ್ಕರ ಜಾತ್ರೆಗೆ ಹೋಗಲ್ಲ. ಈಗ ಈ ಸಾರಿ ಏಪ್ರಿಲ್ 4ನೇ ತಾರೀಕು ಪಾದಯಾತ್ರೆ ಇದೆ ಉಡುಪಿದು. ಅಂದರೆ 2ನೇ ತಾರೀಕು SSLC ಎಕ್ಸಾಮ್ ಮುಗಿಯುತ್ತೆ, 3ನೇ ತಾರೀಕು ಗುಡ್ ಫ್ರೈಡೇ ಇದೆ ಶುಕ್ರವಾರ. ಅದನ್ನು ಮುಗಿಸ್ಕೊಂಡು ಶುಕ್ರವಾರ ಎಲ್ಲರೂ ಸೇರ್ಕೊಳ್ಳೋದು 3ನೇ ತಾರೀಕು. 4ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ಬಿಡೋದು ಶನಿವಾರ. ಅದಕ್ಕೆ ಬರೋರು ಈಗಿನಿಂದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ದೂರದವ್ರಿಗೆಲ್ಲ ಹೇಳಿ, ಗುರುವಾರ ರಾತ್ರಿ ಬೆಂಗಳೂರಿಂದ ಮೈಸೂರಿಂದ ಬರೋರೆಲ್ಲ ರಿಸರ್ವೇಷನ್ ಮಾಡಿಸ್ಕೊಳ್ಳಿ ಟ್ರೈನಿಗೆ. ಅವರು ಒಂದು ದಿವಸ ಮುಂಚೆನೇ ಬರಬೇಕು. ಯಾಕಂದರೆ ಶನಿವಾರ ಬೆಳಗ್ಗೆ 3 ಗಂಟೆಗೆ ಬಿಡೋದ್ರಿಂದ ಅವರು ಶುಕ್ರವಾರ ಬೆಳಗ್ಗೆ ಬಂದು ರೆಸ್ಟ್ ಮಾಡಿ ವಿಶ್ರಾಂತಿ ಮಾಡಿ ಸಿದ್ಧತೆ ಮಾಡಿಕೊಂಡು ಪಾದಯಾತ್ರೆಗೆ ಹೋಗಬೇಕು. 5 ದಿವಸದ ಕಾರ್ಯಕ್ರಮ ಆಗುತ್ತದು. ದೂರದಿಂದ ಬರೋರಿಗೆ 7 ದಿವಸದ್ದಾಗುತ್ತೆ. 1 ದಿವಸ ಬರಬೇಕು, ಹೋಗೋಕ್ಕೆ 1 ದಿವಸ ಪ್ರಯಾಣ. 5ನೇ ದಿನವೇ ಹೋಗಿ 6ನೇ ದಿನ ಮುಟ್ಬೋದು. ಒಟ್ಟು 6 ದಿವಸ ಅಥವಾ 7 ದಿವಸ ಅವ್ರು ಇಟ್ಕೊಳ್ಬೇಕಾಗುತ್ತೆ. ಹೀಗೆ ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸೋದಕ್ಕಾಗಿ, ಆಮೇಲೆ ಆತ್ಮ ಜಾಗೃತಿಗಾಗಿ, ಜೊತೆಗೆ ಸ್ನೇಹ, ಪ್ರೀತಿ, ಅಂದರೆ ಇತ್ತೀಚೆಗೆ ಮನುಷ್ಯನ ಭಾವನೆಗಳು ಬತ್ತಿ ಹೋಗ್ತಾ ಇದ್ದಾವೆ. ಕೇವಲ ಹಣ 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 ಅನ್ಕೊಂತ ಭಾವನೆಗಳನ್ನೇ ಬತ್ತಿಸ್ಕೊಳ್ತಾ ಇದ್ದಾನೆ. ಹಾಗೆ ಭಾವನೆ ಬತ್ತಬಾರ್ದು. ಅಂದರೆ ನಾವೆಲ್ಲ ದಾಸೋಹ ಮಾಡಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು. ಅಲ್ಲಿ ಪ್ರಸಾದ ತಂದಿರ್ತೀವಿ ಸ್ವಲ್ಪ ಲೈಟಾಗಿ, ಅಂದರೆ ಇಲ್ಲಿ ಪ್ರಸಾದ ಮಾಡ್ಕೊಳ್ಳಿ. ಇವಾಗ ಮಂಗಳ ಆದಮೇಲೆ ಪ್ರಸಾದ ಮಾಡಿ, ಎಷ್ಟು ಭಾರ ಮಾಡ್ಕೊಳ್ಳೋದು ಬೇಡ. 10 ಗಂಟೆವರೆಗೆ ವಿಶ್ರಾಂತಿ ಮಾಡಿ ಕೂತ್ಕೊಂಡು ಮಾತಾಡೋದು, ಚರ್ಚೆ ಮಾಡೋದು, ಏನಾದರೂ ಮಾತಾಡಿಕೊಂಡು, ಅಥವಾ ಬೇಕಾದ್ರೆ ಹಂಗೆ ಶವಾಸನ ಹಾಕ್ಕೊಳ್ಳಿ. ರೂಮ್ ತೊಗೊಂಡು ಯಾರಿಗೆ ದೂರದಿಂದ ಬಂದಿದ್ದಾರಲ್ಲ ರಮೇಶ್ ಅವ್ರ ಹತ್ರ ಕೇಳಿ ರೂಮ್ ತೊಗೊಂಡು ಒಂದು ಅರ್ಧ ಗಂಟೆ ಹಾಗೆ ಕಾಲು ಚಾಚಿ ಶವಾಸನ ಹಾಕ್ಕೊಳ್ಳಿ. ಆಮೇಲೆ ಬಂದ ಕೂಡಲೇ ಅದೇ ರೂಮಲ್ಲಿ ನೀವು ವಿಶ್ರಾಂತಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅವರು ಅನುಕೂಲ ಮಾಡ್ಕೊಳ್ಳಿ. ಇನ್ನು ನಮ್ಮ ಮಡಿವಾಳಪ್ಪನವರು, ಆಮೇಲಿಂದ ನಂದಣ್ಣವ್ರವ್ರು ಬಂದಿದ್ದಾರೆ, ಮುಳ್ಕೋರು ಬಂದು ಅವರೆಲ್ಲ ಕಾರ್ ತೊಗೊಂಬಂದುಬಿಟ್ಟಿದ್ದಾರೆ. ಕಾರ್ ತರೋರು ಹೆಚ್ಚಾಗಿ ಸಾಮಾನ್ಯವಾಗಿ ಹೊರಟೇ ಬಿಡ್ತಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಯಾರಿಗೆ ಅಗತ್ಯ ಇದೆ ಅವರು ಕೊಠಡಿಯನ್ನು ತೆಗೆದುಕೊಂಡು ನೀವಲ್ಲಿ ವಿಶ್ರಾಂತಿ ಮಾಡಿ ರಮೇಶ್ ಅವ್ರಿಗೆ ಭೇಟಿಯಾಗಿ ನಿಮಗೆ ರೂಮಿನ ವ್ಯವಸ್ಥೆ ಮಾಡ್ತಾರೆ. ಪ್ರಸಾದ ಮಾಡಿ ಎಲ್ಲರೂ. ಮತ್ತು ಇವತ್ತು ವಿಶೇಷ ಅಂತಂದರೆ ನಮ್ಮ ಹಾವೇರಿ ಕಡೆಯಿಂದ ಒಂದು 4-5 ಜನ ಭಕ್ತರು ಗುರುಗಳ ಜೊತೆಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು, ಯಾವುದೋ ಊರು ಬೆಳವಗಿಯಿಂದ ಬಂದಿದ್ದಾರೆ. ಯೋಗ ಅವ್ರಿಗಂದೆ ನಾನು, ನೀವು ಉಳ್ಕೊಳ್ಳಿ, ಪ್ರಾರ್ಥನೆ ಇರುತ್ತೆ, ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡಿ, ಆಮೇಲಿಂದ ಸಾಧ್ಯ ಆದರೆ ಪಾದಯಾತ್ರೆಯಲ್ಲೂ ಭಾಗವಹಿಸ್ರಿ. ಮತ್ತು ದೂರದ್ದಲ್ಲ ಇದು, 8 ಕಿಲೋಮೀಟ್ರ್ ಹೋಗೋದು, 8 ಕಿಲೋಮೀಟ್ರ್ ಬರೋದು, 14 ಕಿಲೋಮೀಟ್ರು ಯಾರು ಬೇಕಾದರೂ ಮಾಡ್ಬೋದು. ಜೊತೆಗೆ ವಾಹನಗಳ ಕಾಟ ಜಾಸ್ತಿ ಇಲ್ಲ. ಆ ಮನ್ಸೂರು ಮತ್ತು ಮನಗೊಂಡಿಯಿಂದ ಸ್ವಲ್ಪ ಲೆಕ್ಕ ಹಾಕ್ಬೋದು, 8-10 ವಾಹನಗಳು ಬರ್ಬೋದು ಅಷ್ಟೇ ಎಲ್ಲ ಸೇರಿದರೆ. ಹಾಗಾಗಿ ಅಲ್ಲಿ ಹಳಿಯಾಳು ರೋಡಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರು, ಒಂದು 1/4 ಕಿಲೋಮೀಟ್ರ್ ಅಷ್ಟೇ ವಾಹನಗಳಿರುತ್ತೆ. ಅದು ಅಷ್ಟೊತ್ತಿನಲ್ಲಿ 12 ಗಂಟೆ ಆಗಿರುತ್ತಲ್ಲ, 11:30 ಮೇಲೆ ಆಗಿರುತ್ತೆ, ಸ್ವಲ್ಪ ಅಲ್ಲೂ ಕಡಿಮೆ ಇರುತ್ತೆ. ಅದರಲ್ಲಿ ನಿಮಗೇನು ತೊಂದರೆ ಆಗಲಿಕ್ಕಿಲ್ಲ. ಎಲ್ಲರೂ ಆ ಪಾದಯಾತ್ರೆ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಇನ್ನು ಅಶೋಕ್ ಅವರು, ಕೊಪ್ಪಳದ ಅಶೋಕ್ ಅವರು ಹೇಳ್ತಾ ಇದ್ರು, 8 ವರ್ಷದಿಂದ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವರು. ಒಂದೇ ಒಂದು ಸೆಪ್ಟಿಕ್ ಅಂದರೆ TT ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ. ಅದು ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾರೆ ಅವರು. ಕಬ್ಬಿಣದ್ದು ಒಂದು ಪೆಟ್ಟು ಬಿದ್ದಿತ್ತು ಕಾಲಿಗೆ, ಅದು ಸೆಪ್ಟಿಕ್ ಆಗಬಾರ್ದು ಅಂತೇಳಿ ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದು ಬಿಟ್ಟರೆ 8 ವರ್ಷದಿಂದ ಅವರು ಹಾಸ್ಪಿಟ್ಲಿಗಾಗಿ ಸುಮಾರು ಒಂದು 15-20 ಲಕ್ಷ ಹಾಕಿದ್ದಾರೆ. ಬೆನ್ನು ಅಂದ್ಕೊಂಡು ಅಂಥದ್ರಲ್ಲಿ 8 ವರ್ಷದಿಂದ ಯಾವ ಖರ್ಚು ಇಲ್ಲದೆ ಆನಂದವಾಗಿ ಪಾದಯಾತ್ರೆ ಮಾಡ್ಕೊತ ಆನಂದವಾಗಿದ್ದಾರೆ. 100 ಜನರಿಗೆ ಕರ್ಕೊಂಬಂದು ಉಪವಾಸ ಮಾಡಿಸಿದ್ದಾರೆ. ಹಾಗೆ ನೀವು ಕೂಡ ಮಾಡಿ. ಮತ್ತು ಯಾರು ಆರೋಗ್ಯ ಸಾಧಕರು ಯಾರು ಪಾದಯಾತ್ರೆಗೆ ಬರ್ತೀರಾ ಮುಂಚೆನೇ ಹೇಳಿ, ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ರಮೇಶ್ ಅವ್ರಿಗೆ ಭೇಟಿಯಾಗಿ ನೀವು ಯಾರು ಕಟ್ಟಿದ್ದವ್ರು ಮಾತ್ರ ಪಾದಯಾತ್ರೆಗೆ ಬನ್ನಿ, ಬಾಕಿಯವರು ಉಪವಾಸ ಮಾಡೋದೇ ಪ್ರಥಮ ಆದ್ಯತೆ ಕೊಡಿ ಅಂತ ಹೇಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.